ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಂಡೇ, ಸೊ ಹೊರಗೆ ಹೋಗ್ತಾ ಇದ್ದೀವಿ. 11:10 ಆಲ್ರೆಡಿ. ಒಂದು ಕಡೆ ಹೋಗ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಮತ್ತು ಕಡಲೆ ಬೀಜದ ಚಟ್ನಿ ಮಾಡಿದ್ದೆ, ಸಖತ್ತಾಗಿತ್ತು. ಸೊ ನಾನು ಅದು ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಸ್ವಲ್ಪ ಬ್ಯುಸಿಲಿದ್ದೆ, ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಅದರ್ವೈಸ್ ಇವತ್ತೇ ಮಾಡ್ತಿದ್ದೆ. ವ್ಯಾಲೆಂಟೈನ್ಸ್ ಡೇ ವ್ಲಾಗ್ ನೋಡಿದ್ರಾ? ಹೇಗನ್ನಿಸ್ತು ಕಮೆಂಟಲ್ಲಿ ಹೇಳಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಹಳೆ ವೀಡಿಯೋಸ್ ಕೂಡ ನೋಡಿ ಅಂತ ಹೇಳ್ತೀನಿ. ಮತ್ತು ಇವತ್ತು ಇವತ್ತು ಫೆಬ್ರವರಿ 16th. ನೋಡಿ ಎಲ್ಲರೂ ನೀನ್ ಹೇಳ್ಬೇಕು. ಎಲ್ಲ ಹೋಗ್ತಾ ಇದೆಯಾ, ಏನ್ ಮಾಡ್ತಾ ಇದೆಯಲ್ಲ ಹೇಳು ನೀನು. ಮತ್ತೆ ಈಗ ಗೊತ್ತಿಲ್ದೇನೆ ನೀನು ಬರ್ತಾ ಇದೀಯಾ? ಕೇಳ್ಬೇಕು ತಾನೆ ನೀವು, ಎಲ್ಲ ಹೋಗ್ತಾ ಇದೀವಿ ಅಮ್ಮ, ಎಲ್ಲಿ ಹೋಗ್ತಾ ಇದೀವಿ ಪಪ್ಪ ಅಂತ ಕೇಳ್ಬೇಕು. ನೀವು ಗೊತ್ತಿಲ್ಲದೆ ಎಲ್ಲೂ ಹೋಗ್ಬಾರ್ದು. ನಾವು ಒಂದ್ ಕಡೆ ಹೋಗ್ತಾ ಇದ್ದೀನಿ, ಅಂದ್ರೆ ಇನ್ನೂ ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಅದೇ ಏನ್ ಕೆಲಸ? ಅಂಜದ ಎದೆಯಲ್ಲಿ ನಂಜೆ ಇಲ್ಲ, ಬಗ್ಗುವ ಆಳಲ್ಲ, ತಲೆ ತಗ್ಗಿಸಿ ಬಾಳಲ್ಲ, ರಾಮಾಚಾರಿ. ಹಾಯ್ ಫ್ರೆಂಡ್ಸ್, ಫಸ್ಟ್ ನಿಮ್ಮ ಹತ್ರ ನಾನು ಸಾರಿ ಕೇಳ್ತೀನಿ. ನನ್ನ ವಾಯ್ಸ್ ಕಂಪ್ಲೀಟಾಗಿ ಬ್ಲಾಕ್ ಆಗಿಬಿಟ್ಟಿದೆ. ನನ್ನ ವಾಯ್ಸ್ ನಿಮಗೇನಾದರೂ ಇರಿಟೇಷನ್ ಮಾಡಿಸಿದ್ರೆ ಐ ಆಮ್ ರಿಯಲಿ ಸಾರಿ. ಬಟ್ ನಾನು ಇದನ್ನು ವಾಯ್ಸ್ ಓವರ್ ಮಾಡಲೇಬೇಕಿತ್ತು, ತುಂಬ ನಾಯ್ಸ್ ಇತ್ತು ಮನೆಯಲ್ಲಿ. ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೇ ರೆಕಾರ್ಡ್ ಮಾಡ್ಕೊಂಡ್ಬಂದೀನಿ. ಇದು ಬಂದು ಮೇಯ್ನ್ ಎಂಟ್ರೆನ್ಸಲ್ಲಿ ಒಂದು ದೊಡ್ಡ ಬಾಗಿಲಿದೆ. ಆ ಬಾಗಿಲಿಂದ ಒಳಗೋದ್ರೆ ಒಂದು ಹಾಲ್ ಸಿಗುತ್ತೆ. ಇದು ಕಂಪ್ಲೀಟ್ ಮನೆ ಬಂದು 844 ಸ್ಕ್ವೇರ್ ಫೀಟು. ಕ್ಯಾನ್ ಯು ಇಮ್ಯಾಜಿನ್? 844 ಸ್ಕ್ವೇರ್ ಫೀಟಲ್ಲಿ 3 BHK ಮನೆನ ನಾನು ತೋರಿಸ್ತಾ ಇದ್ದೀನಿ. ಸೊ ಇದು ಒಂದು ಹಾಲಲ್ಲಿ ಈ ಬೆಡ್ ಕಮ್ ಸೋಫಾ ಮತ್ತು ಆ ಡೈನಿಂಗ್ ಟೇಬಲ್, ಅದು ಸ್ಟ್ರೆಚ್ ಮಾಡಿದ್ರೆ ದೊಡ್ಡ ಡೈನಿಂಗ್ ಟೇಬಲ್ ಆಗುತ್ತೆ. ಅದೆಲ್ಲ ಫ್ರೀ ಅನ್ನೋದಕ್ಕಿಂತ ಇನ್ಕ್ಲೂಡ್ ಮಾಡಿದ್ದಾರೆ ಬಿಲ್ಡರು. ಅದ್ರ ಜೊತೆಗೆ ಇದು ಆ್ಯಕ್ಚುಲಾಗಿ ಇದು ಎಲ್ ಶೇಪ್ಡ್ ಹಾಲ್ ಅಂತಲೇ ಹೇಳ್ಬೋದು. ಸೊ ಇದು ಚಿಕ್ಕ ಫ್ಯಾಮಿಲಿ ಆದರೆ 2 ಎಕ್ಸ್ಟ್ರಾ ರೂಮ್ ಇದೆ, ಅದನ್ನು ಬಳಸ್ಕೊಬೋದು. ಈ ರೂಮ್ ಬಂದು ಹಾಲು. ಈ ಹಾಲ್ಗೆ ಡೋರ್ ಕೂಡ ಕೊಟ್ಟಿದ್ದಾರೆ. ಆ ಡೋರ್ನ ನಾವು ಕ್ಲೋಸ್ ಮಾಡಿದ್ರೆ ಇದು ಒಂದು ರೂಮ್ ಆಗುತ್ತೆ. ಸೊ ಈ ಥರ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಅದು ಡೋರ್ನ ನಾವು ಹೇಳಿದ್ರೆ ಅದು ರೂಮ್ ಆಗಿ ಕನ್ವರ್ಟ್ ಆಗುತ್ತೆ. ಅದ್ರದ್ದು ನೆಕ್ಸ್ಟ್ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸ್ಪೇಸ್ ಯುಟಿಲೈಸೇಷನ್ ಹೆಂಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಒಂದು ಕಿಚನ್ನು. ಕರೆಕ್ಟ್ ಎಕ್ಸಾಕ್ಟ್ ಮೆಷರ್ಮೆಂಟ್ ನಾನು ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ ಇದರಲ್ಲಿ. ಬಟ್ ಕಿಚನ್ ಎಷ್ಟು ಮೆಷರ್ಮೆಂಟ್ ಇದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ರೂಮ್ಸ್ ಎಲ್ಲ 9x9 ಇದು ಬಾತ್ರೂಮ್, ಇದು ಕಾಮನ್ ಬಾತ್ರೂಮ್ ಅಂತಲೇ ಹೇಳ್ಬೋದು. ಇದರಲ್ಲೂ ಕೂಡ ಅಷ್ಟೇ ಸಿಂಕು ಮತ್ತು ಆ ಟೇಬಲ್ ಎಲ್ಲ ಏನಿದೆ, ಆ ಸ್ಟ್ಯಾಂಡ್ ಎಲ್ಲ ಏನಿದೆ ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವು ಈ ಮನೆಗೆ ಡೈರೆಕ್ಟಾಗಿ ಹಾಗೆ ಹೋಗ್ಬೋದು. ಏನದು ಒಂದಷ್ಟು ಅಡುಗೆ ಸಾಮಾನುಗಳನ್ನ ತೊಗೊಂಡೋದ್ರೆ, ಪಾತ್ರೆಗಳನ್ನ ತೊಗೊಂಡೋದ್ರೆ ಅಷ್ಟೇ ಸಾಕು. ಇನ್ನೇನು ನಿಮಗೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಹೇಳ್ಬೋದು. ಯೋಹನ್ಗಂತೂ ಇದು ತುಂಬ ಇಷ್ಟ ಆಯಿತು. ಬೆಡ್. ಅವನಂತೂ ಅದನ್ನು ಬಿಟ್ಟು ಬರೋಕ್ಕೆ ರೆಡಿನೇ ಇರಲಿಲ್ಲ. ಮತ್ತು ಈ ರೂಮಲ್ಲಿ ಅಂತ ಇಲ್ಲ, ಈ ಕಂಪ್ಲೀಟ್ ಮನೆಯಲ್ಲಿ ಏನಂತಾರೆ, ಈ ವಾರ್ಡ್ರೋಬ್ಗಳು ಮತ್ತು ಆ ಟೇಬಲ್ಗಳು ಮತ್ತು ಕರ್ಟನ್ಸು ಎಲ್ಲನೂ ಕೂಡ ಇನ್ಕ್ಲೂಡ್ ಆಗಿದೆ. ಬಟ್ ಇದ್ರ ಪ್ರೈಸ್ ಬಂದು 41,35,000 rupees ಅಷ್ಟೇ. ಬಟ್ ನೀವು ಹೋಗಿ ದಿವಸನೇ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೀವು ಅವತ್ತೇ ಬುಕ್ ಮಾಡಿದ್ರೆ ನಿಮಗೆ 1 lakh ವರೆಗೂ ಡಿಸ್ಕೌಂಟ್ ಸಿಗುತ್ತೆ.
ಆಟ ಆಡ್ತೀನಿ. ಯೋಹನ್ ಅಂತೂ ಫುಲ್ ಖುಷಿ ಆಗಿಬಿಟ್ಟಿದ್ದಾನೆ, ನೋಡ್ತಾ ಇದ್ದೀರಾ. ಮತ್ತು ನಾನು ನಿಮ್ಗೆ ಆ ರೂಮ್ನ ತೋರಿಸ್ತೀನಿ ಅಂತ ಹೇಳದ್ನಲ್ಲ, ಅದು ರೂಮಲ್ಲಿರೋ ಸೋಫಾ ಬೆಡ್ ಈ ಥರ ಇದೆ. ಇದನ್ನು ನಾವು ಡ್ರ್ಯಾಗ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಕಾಟನ್ ಬೆಡ್ಡಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲ ಅಂತ ಅಂದರೆ ಅದು ಸ್ಟಡಿ ಟೇಬಲ್ ಥರ ಮಾಡ್ಕೊಬೋದು. ಸೊ ಇದನ್ನು ಈ ಸಿಂಗಪೂರ್ ಟೆಕ್ನಾಲಜಿ ಅಂತ ಹೇಳಿದ್ರು ನಮಗವರು. ಸ್ಪೇಸ್ ಯುಟಿಲೈಸೇಷನ್ ಹೆಂಗಿದೆ ಅನ್ನೋದನ್ನು ಹೆಂಗೆ ಮಾಡ್ಬೋದು ಒಂದು ಚಿಕ್ಕ ಮನೆಯಲ್ಲಿ ಇರೋದನ್ನು ತೋರಿಸ್ತಾ ಇದ್ದಾರೆ ಅಷ್ಟೇ. ಇಲ್ಲೂ ಕೂಡ ಏನದು ಕಾಟು, ಎಲ್ಲ ರೂಮಲ್ಲೂ ಕಾಟ್ ಫ್ರೀ ಇದೆ. ಕಾಟ್ ಇನ್ಕ್ಲೂಡ್ ಆಗಿದೆ, ಬೆಡ್ ಅಲ್ಲ, ಎಲ್ಲ ಕ್ವೀನ್ ಸೈಜ್ ಬೆಡ್ಗಳು. ಬೆಡ್ಡು, ಆ ಡೋರ್ಸು ಮತ್ತು ಒಂದು ವಾರ್ಡ್ರೋಬು, ಸ್ಟೋರೇಜ್ ಎಲ್ಲ ಆಲ್ಮೋಸ್ಟ್ ಇನ್ಕ್ಲೂಡ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದೆಲ್ಲ ಮೆಟೀರಿಯಲ್ಸ್ ಎಲ್ಲ ಸಿಂಗಪೂರಿಂದನೇ ಬರುತ್ತೆ ಅಂತ ಕೂಡ ಅವರು ಹೇಳಿದ್ರು. ಆಮೇಲೆ ಈ ರೂಮ್ನಲ್ಲಿ ಕರ್ಟನ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ಕರ್ಟನ್ ಮತ್ತು ವಾರ್ಡ್ರೋಬ್ ಮತ್ತು ಈ ಏನಂತಾರೆ ಕಾಟು, ಇದೆಲ್ಲ ಕೂಡ ಬಿಲ್ಡರೇ ನೋಡ್ಕೊತಾರೆ. ಕಿಡ್ಸ್ ರೂಮ್ ಎದುರುಗಡೆನೆ ಮಾಸ್ಟರ್ ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ ಕೂಡ 9/7 ಎಲ್ಲ ಇದೆ. ಬಟ್ ಇದು ಅಟ್ಯಾಚ್ ಬಾತ್ರೂಮ್ ಅಂತ ಹೇಳ್ಬೋದು. ಇಲ್ಲೂ ಅಷ್ಟೇ ಕಾಟು ಮತ್ತು ಕರ್ಟನ್ಸು, ವಾರ್ಡ್ರೋಬ್ಗಳು ಎಲ್ಲನೂ ಇನ್ಕ್ಲೂಡ್ ಆಗಿದೆ. ಇದರಲ್ಲಿ ಮಿರರ್ ಕೂಡ ಇಟ್ಟಿದ್ದಾರೆ. ವಾರ್ಡ್ರೋಬ್ ಬಂದು ದೊಡ್ಡದಾಗಿದೆ, ಎಲ್ಲ ರೂಮಲ್ಲೂ ದೊಡ್ಡದಾಗಿದೆ ವಾರ್ಡ್ರೋಬ್ಸು. ಇದಕ್ಕೊಂದು ಯುಟಿಲಿಟಿ ಏರಿಯಾ ಅಥವಾ ಬಾಲ್ಕನಿ ಅಂತ ಹೇಳ್ಬೋದು. ಒಂದು ಬಾಲ್ಕನಿ ಇದೆ. ಬಾಲ್ಕನಿ ಕೂಡ ತುಂಬ ಚಿಕ್ಕದು. ನೀವು ಹೇಳಿದಾಗೆ ನಾನು 844 ಸ್ಕ್ವೇರ್ ಫೀಟ್ಸಲ್ಲಿ ಎಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಅಷ್ಟು ಮಾಡಿದ್ದಾರೆ. ನೀವೇನಾದರೂ ವಾಷಿಂಗ್ ಮಿಷಿನ್ನ ಇಲ್ಲಿ ಇಟ್ಕೊಬೋದು ಅಂತಂದರೆ ಆಗಲ್ಲ, ಕಂಜೆಸ್ಟೆಡ್ ಆಗುತ್ತೆ. ಮತ್ತು ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ ಅಂತ ಹೇಳಿದೆ. ಎಲ್ಲಿ ಅಂತ ನೋಡಿದ್ರೆ ಇಲ್ಲಿ ಡೋರ್ ಹಿಂದೆ ಬಾತ್ರೂಮ್ ಕೊಟ್ಟಿದ್ದಾರೆ. ಮತ್ತು ಬಾತ್ರೂಮಲ್ಲಿ ಯಾವ ಥರ ಅಂತಂದರೆ ಡೋರ್ ನಾವು ಓಪನ್ ಮಾಡಿದ್ರೆ ಸಾಕು, ಬಾತ್ರೂಮ್ಗಳಲ್ಲಿ ಲೈಟ್ಗಳು ಆನ್ ಆಗುತ್ತೆ, ಅದಾಗದೇ ಆನ್ ಆಗುತ್ತೆ. ಸ್ವಿಚ್ ಆನ್ ಮಾಡಬೇಕು ಅಂತ ಏನೂ ಇಲ್ಲ. ಅಲ್ಲೂ ಅಷ್ಟೇ ಸಿಂಕು ಮತ್ತು ಕಮೋಡು ಇದೆಲ್ಲ ಇದೆ ಆ್ಯಸ್ ಯೂಶುವಲ್ ಬಾತ್ರೂಮಲ್ಲಿ. ಮತ್ತು ಈ ಸ್ಟ್ಯಾಂಡ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾವು ಈ ಮನೆಯನ್ನು ತೊಗೊಬೇಕು ಅಂತ ಇದ್ದರೆ ನೀವು ಡೈರೆಕ್ಟಾಗಿ ಬೇರೆ ಏನೂ ಇಂಟೀರಿಯರ್ ಮಾಡಿಸೋ ಪ್ಲ್ಯಾನ್ ಏನೂ ಇರಲ್ಲ, ಆರಾಮಾಗಿ ತೊಗೊಬೋದು ಅಂತ ಅನಿಸುತ್ತೆ. ಬಟ್ ಪ್ಲ್ಯಾನ್ ಮಾಡ್ಕೊಳ್ಳಿ, ಇದು ಸಿಟಿಯಿಂದ ಹೊರಗಡೆ ಇದೆ, ಆಲ್ಮೋಸ್ಟ್ ಹೊಸೂರು ಕಡೆ ಇದೆ. ನಾವಲ್ಲೇ ಲಂಚ್ಗೆ ಅಂತ ಹೋದಾಗ ಯೋಹನ್ ಈ ಥರ ಆಟ ಆಡ್ತಾ ಇದ್ದಾರೆ. ನಿಮ್ಗೆ ಅದೊಂದು ಕ್ಲಿಪ್ಪಿಂಗನ್ನೇ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಏನಂತ ಏನ ಅದು ಬಾಯಿಲ್ಲ ಮಂಗನ ಕುಡಿಯೋಲ್ಲ, ಅದು ಏನಿದ್ರು ಫ್ಲವರ್ಸಲ್ಲಿರೋ ಜ್ಯೂಸ್ ಮಾತ್ರ ಕುಡಿಯುತ್ತೆ. ಹನಿಬಿ ಅಂದರೆ ಜೇನ್ನೊಣ. ಮನೆಗೆ ಹೋಗಿ ಹಾಂ ಹೌದಾ? ಹಾಂ ಏನ ಚಿಟ್ಟೆ ಕಚ್ಚಿಬಿಡುತ್ತಾ? ಆಮೇಲೆ ಅಯ್ಯೋ ಪಾಪ. ಆಮೇಲೆ ಯಾರು ಯಾವುದು ಚಿಟ್ಟೆ ಸುತ್ತೋಗ್ಬಿಡುತ್ತಾ? ಅವೆರಡು ಫ್ರೆಂಡ್ಸು ಚಿನ್ನೆ, ಅದು ಕಚ್ಚಲ್ಲ. ಹನಿಬಿ ಬಟರ್ಫ್ಲೈ ಕಚ್ಚಲ್ಲ. ನಾನೇನಾದರೂ ಕೊಂಡ್ಕೊಳ್ಳೋಕ್ಕೋಸ್ಕರ ಈ ಮನೇನ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಖಂಡಿತ ಇಲ್ಲ ಫ್ರೆಂಡ್ಸ್. ನಿಮಗೊಂದು ಇನ್ಫಾರ್ಮೇಷನ್ ಕೊಡಲಿಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಬೆಂಗಳೂರಿನಲ್ಲಿ ಇಷ್ಟು ಕಡಿಮೆ ಸ್ಪೇಸಲ್ಲೂ ಕೂಡ ಮನೆ ಕಟ್ತಾರೆ ಅನ್ನೋದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಗಂಟಲು ಸರಿ ಇಲ್ಲ, ಸೊ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ ಇನ್ನೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.